ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಣಕಾಸು ವಿಚಾರಕ್ಕೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ವೆಂಕಟೇಶ ಮೂರ್ತಿ ಕೊಲೆಯಾದ ವ್ಯಕ್ತಿ. ಇವರು ವಾಟರ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಹುಳಿಮಾವು ನಿವಾಸಿ ಅಂಬರೀಷ್ ಇವರಿಗೆ ಪರಿಚಯ ಆಗಿರ್ತಾನೆ. ಹಾಗೆ ಕೆಲವೊಂದಿಷ್ಟು ಕ್ರೈಮ್ ಆಕ್ಟಿವಿಟೀಸ್ಗಳಲ್ಲಿ ಅಂಬರೀಷ್ ಭಾಗಿಯಾಗಿದ್ದ. ಹುಳಿಮಾವು ಠಾಣೆಯಲ್ಲಿ ರೌಡಿ ಶೀಟ್ ಕೂಡ ತೆರೆಯಲಾಗಿತ್ತು. ವೆಂಕಟೇಶ್ ಮೂರ್ತಿ ಕನಕಪುರ ಬಳಿ ಒಂದು ಫಾರ್ಮ್ ಹೌಸನ್ನು ಕಟ್ಟಿಸಿರ್ತಾರೆ. ಇದರ ಮಧ್ಯೆ ವೆಂಕಟೇಶ್ ಮೂರ್ತಿ ಹಾಗೆ ಅಂಬರೀಷ್ ನಡುವೆ ಯಾವುದೋ ವಿಚಾರಕ್ಕೆ ಗಲಾಟೆಯಾಗುತ್ತೆ. ರಿವೆಂಜ್ಗಾಗಿ ಅಂಬರೀಷ್ ತನ್ನ ಸಹಚರರ ಜೊತೆ ಕೊಲೆಗೆ ಸ್ಕೆಚ್ ಹಾಕ್ತಾನೆ. ನೋಡ್ತಾ ಇದ್ದೀರ, ಒಂದು ಕಡೆ ಕೊಲೆಯಾದ ವ್ಯಕ್ತಿ, ಹಾಗೆ ಮತ್ತೊಂದು ಕಡೆ ಆರೋಪಿ ಅಂಬರೀಷ್. ವೆಂಕಟೇಶ್ ಮೂರ್ತಿ ತೋಟದ ಮನೆಗೆ ಹೋಗಿದ್ದಾಗ ಅವರನ್ನು ಕೊಲೆ ಮಾಡಲಾಗಿದೆ. ಅಂಬರೀಷ್ ಗ್ಯಾಂಗ್ನಿಂದ ಲಾಂಗು ಮಚ್ಚುಗಳಿಂದ ದಾಳಿ ಮಾಡಲಾಗಿದೆ. ತದನಂತರದಲ್ಲಿ ವೆಂಕಟೇಶ್ ಮೂರ್ತಿ ಮೃತಪಟ್ಟಿದ್ದಾರೆ. ಈ ಸಂಬಂಧ ಸಾತ್ನೂರು ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣದ A1 ಅಂಬರೀಷ್ ಸೇರಿ ಹಲವು ಆರೋಪಿಗಳು ಶರಣಾಗಿದ್ದಾರೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಪೊಲೀಸರು. ಈ ದಿನ ಮಧ್ಯಾಹ್ನ 3:30 ಗಂಟೆಗೆ ಕ್ರೈಮ್ ನಂಬರ್ 106/26ನಲ್ಲಿ ಸಂಬಂಧಪಟ್ಟಂತೆ ಸಾತ್ನೂರು ಪೊಲೀಸ್ ಠಾಣೆಗೆ ಅಂಬರೀಷ್ ಮತ್ತು ಇನ್ನೊಬ್ಬರು ಅಂಜನಪ್ಪ ಅನ್ನೋರನ್ನ ಅವರೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಬಂದು ಶರಣಾಗತಿಯಾಗಿದ್ದಾರೆ. ನಮ್ಮ ಮೂಲಕ ಅವ್ರನ್ನ ನಾವು ಸರೆಂಡರ್ ಮಾಡಿಸಿದ್ದೇವೆ. 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೂಡ ಕೊಟ್ಟಿದ್ದು, ಅನಂತರವಾಗಿ ತನಿಖೆ ಪೂರ್ಣಗೊಂಡಲ್ಲಿ 4-5 ದಿನಗಳಲ್ಲಿ ಅವ್ರನ್ನ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ಅವರ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥ ಸಾಧ್ಯತೆಗಳಿರ್ತವೆ. ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಮತ್ತು ಪೊಲೀಸ್ ಕಸ್ಟಡಿಯಲ್ಲಿರೋ ರೀತಿ ಆದೇಶ ಆಗಿದೆ. ಮುಂದೆ ಅದನ್ನು ಮಾಡಿಕೊಡ್ತಾರೆ. ಈ ದಿನ ಮಧ್ಯಾಹ್ನ 3